ಅತ್ತ ದರ್ಶನ್ ಬಂಧನಕ್ಕೊಳಗಾಗಿ ಪೊಲೀಸ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇತ್ತ ಅವರ ಅಭಿಮಾನಿಗಳು ಕೂಡ ಅಸಮಾಧಾನಗೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಸ್ಪಷ್ಟವಾದಂಥ ಸಾಕ್ಷಿಗಳು ಸಿಕ್ಕ ಬೆನ್ನಿಗೆ ತಮ್ಮ ವಾಹನದಲ್ಲಿ ಹಾಕಿದ್ದಂಥ ಸ್ಟಿಕ್ಕರ್ಗಳನ್ನು ಫ್ಯಾನ್ಸ್ಗಳು ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ದರ್ಶನ್ ಸ್ಟಿಕ್ಕರ್ ತೆಗೆದು ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈತನ ಮೇಲೆ ನಾವು ಅಭಿಮಾನ ಇಟ್ಕೊಂಡಿದ್ವಾ ಅನ್ನೋದು ಈಗ ಅವರಿಗೆ ರಿಯಲೈಸ್ ಆದಂತೆ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಿ, ಡಿ ಬಾಸ್ ಅನ್ನುವಂಥ ಸ್ಟಿಕ್ಕರನ್ನು ವಾಹನಗಳಿಗೆ ಏನು ಹಾಕಲಾಗಿತ್ತು ಅದರಲ್ಲಿ ಈಗ ಡಿ ತೆಗೆದು ಖಾಲಿ ಬಾಸ್ ಮಾತ್ರ ಇಟ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿಗೆ ನನಗೆ ನಾನೇ ಬಾಸು ಅನ್ನೋದು ರಿಯಲೈಸ್ ಆಗ್ತಾ ಇದೆ ಅವರ ಅಭಿಮಾನಿಗಳಿಗೆ. ಯಾರನ್ನೋ ಬಾಸು ಅಂತ ಕರೆಯೋ ಬದಲು ನನಗೆ ನಾನೇ ಬಾಸು ಅಂತ ಭಾವಿಸ್ತಿದ್ರೆ ಒಳ್ಳೆಯದು ಅಂತ ಅಂದ್ಕೊಂಡ ರೀತಿಯಲ್ಲಿ ಕಾಣ್ತಿದೆ. ನೋಡ್ತಾ ಇದ್ದೀರಿ ಸ್ಟಿಕ್ಕರ್ ರಿಮೂವ್ ಮಾಡ್ತಾ ಇರೋದನ್ನು. ಈ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಸಾಲಿಡ್ ಆದಂಥ ಪ್ರೂಫ್ಗಳು ಸಿಕ್ಕಿದೆ. ಅಂದರೆ ಬಹಳ ಪ್ರಮುಖವಾದಂಥ ಸಾಕ್ಷಿಗಳು ಸಿಕ್ಕಿದೆ ಇನ್ವಾಲ್ವ್ಮೆಂಟಿಗೆ ಸಂಬಂಧಿಸಿದಂತೆ. ಇದಾದ ಬೆನ್ನಿಗೆ ಕೆಲವರಿಗೆ ಇನ್ನೂ ರಿಯಲೈಸ್ ಆಗಿಲ್ಲ, ಕೆಲವರಿಗೆ ಇನ್ನೂ ಜ್ಞಾನೋದಯ ಆಗಿಲ್ಲ, ಕೆಲವರು ಇನ್ನೂ ಕೂಡ ಸ್ಟೇಷನ್ ಮುಂದೆ ಬಂದು ಜೈಕಾರ ಕೂಗೋದನ್ನು ಮುಂದುವರಿಸಿದ್ದಾರೆ. ಇನ್ನೂ ಕೆಲವರು ಅದರಲ್ಲಿ ಸಂಭಾವಿತರು ಯಾರಿದ್ದಾರೆ ಅವರಿಗೆ ರಿಯಲೈಸ್ ಆಗಿದೆ ಈ ವ್ಯಕ್ತಿಯ ವಿರುದ್ಧ ನಾವು ಅಭಿಮಾನ ಇಟ್ಟುಕೊಂಡಿದ್ದೇ ತಪ್ಪು ಅಂತ ಅಂದ್ಕೊಂಡು ಡಿ ಬಾಸ್ ಅಂತ ಇದ್ದಿದ್ದನ್ನು ಬರೀ ಬಾಸು ಅಂತ ಮಾಡ್ತಾ ಇದ್ದಾರೆ. ಡಿ ರಿಮೂವ್ ಆಗ್ತಾ ಇದೆ, ಡಿಲೀಟ್ ಆಗ್ತಾ ಇದೆ. ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.